ಈ ಸುದ್ದಿ ವೈರಲ್ ಆಗ್ತಾ ಇದ್ದಂತೆ ಮಂಜು ಅವರು ನಮ್ಮ ಗ್ಯಾರಂಟಿ ನ್ಯೂಸ್ನ ಸ್ಟುಡಿಯೋಗೆ ಬಂದಿದ್ರು, ಮಾತಾಡಿದ್ರು, ಅವ್ರ ಗೋಳಾಟವನ್ನು ಹೇಳ್ಕೊಂಡಿದ್ರು. ಏನು ಹೇಳಿದ್ರು ಅಂತ ನೋಡ್ಕೊಂಡು ಆಮೇಲೆ ಮುಂದಿನದ ಚರ್ಚೆ ಮಾಡ್ತಾ ಹೋಗೋಣ. ನನ್ನಂತಿನೇ ಮೇಡಮ್, ಯಾವಾಗೂ ಅಷ್ಟೇ ಈ ಮುದ್ದು ನನ್ನ ಚಿನ್ನು ನಂತೆ ಮೇಡಮ್. ಯಾವಾಗೂ ಇವಳು ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದ್ದೀರಿ ಮೇಡಮ್. ಇವಾಗೂ ಏನಿಲ್ಲ, ಆ ಕಾಲ ಮಿಂಚಿಲ್ಲ ಮೇಡಮ್. ನನ್ನೆಂಡ್ರು ನನಗೆ ಮೇಡಮ್. ನಾನು ಇವಾಗೂ ಬಂದರೆ ನನ್ನ ಹತ್ರನೇ ಇರಲಿ ಮೇಡಮ್. ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ಮೇಡಮ್, ನನ್ನ ಹೆಂಡ್ತಿ ನನ್ನ ಹತ್ರನೇ ಬಂದ್ಬಿಡ್ಲಿ ಮೇಡಮ್. ಲೀಲಾ ಎಲ್ಲೇ ಇದ್ರೂ ಬಂದ್ಬಿಡು ಚಿನ್ನು. ಮಕ್ಕಳು ಅಮ್ಮ ಅಮ್ಮ ಅಂತಾರೆ, ನನಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ಅಮ್ಮ ಚಿನ್ನು. ನನ್ನಂತಿನೇ ಮೇಡಮ್, ಯಾವಾಗೂ ಅಷ್ಟೇ ಈ ಮುದ್ದು ನನ್ನ ಚಿನ್ನು ನಂತೆ ಮೇಡಮ್. ಯಾವಾಗೂ ಇವಳು ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದ್ದೀರಿ ಮೇಡಮ್. ಇವಾಗೂ ಏನಿಲ್ಲ, ಆ ಕಾಲ ಮಿಂಚಿಲ್ಲ ಮೇಡಮ್. ನನ್ನೆಂಡ್ರು ನನಗೆ ಮೇಡಮ್. ನಾನು ಇವಾಗೂ ಬಂದರೆ ನನ್ನ ಹತ್ರನೇ ಇರಲಿ ಮೇಡಮ್. ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ ಮೇಡಮ್, ನನ್ನ ಹೆಂಡ್ತಿ ನನ್ನ ಹತ್ರನೇ ಬಂದ್ಬಿಡ್ಲಿ ಮೇಡಮ್. ಲೀಲಾ ಎಲ್ಲೇ ಇದ್ರೂ ಬಂದ್ಬಿಡು ಚಿನ್ನು. ಮಕ್ಕಳು ಅಮ್ಮ ಅಮ್ಮ ಅಂತಾರೆ, ನನಗೋಸ್ಕರ ನನ್ನ ಮಕ್ಕಳಿಗೋಸ್ಕರ ಅಮ್ಮ ಚಿನ್ನು. ನನ್ನ ಮನ್ಸಲ್ಲಿ ಗಾಯ ಆಗ್ಬಿಟ್ಟಿದೆ. ದೇವಸ್ಥಾನ ಕಟ್ಕೊಂಬಿಟ್ಟಿನಿ, ಲೀಲಾನೇ ಇವಾಗೂ ಮೇಡಮ್. ನಂದು ಫ್ಲೇವರ್ ನನ್ನ ಫ್ಲೇವರೇ, ನನ್ನಣ್ಣೇ ಮೇಡಮ್. ಯಾವಾಗೂ ನನ್ನ ದೇವತೆ ಮೇಡಮ್. ಅವಳು ನನ್ನ ದೇವ್ರಿಗಿನ್ನ ಹೆಚ್ಚು ಪೂಜಿಸಿ ಅವಳು ನಾನು ಸಾಕಿರೋದು ಮೇಡಮ್. ಅವಳನ್ನ ಲೀಲಾ ಅಂದರೆ ಸಾಕು, ನನ್ನ ಮನಸ್ಸು ಕರ್ಗೋಗುತ್ತೆ. ನನ್ನ ಮನ್ಸಲ್ಲಿ ಗಾಯ ಆಗ್ಬಿಟ್ಟಿದೆ. ದೇವಸ್ಥಾನ ಕಟ್ಕೊಂಬಿಟ್ಟಿನಿ, ಲೀಲಾನೇ ಇವಾಗೂ ಮೇಡಮ್. ನಂದು ಫ್ಲೇವರ್ ನನ್ನ ಫ್ಲೇವರೇ, ನನ್ನಣ್ಣೇ ಮೇಡಮ್. ಯಾವಾಗೂ ನನ್ನ ದೇವತೆ ಮೇಡಮ್. ಅವಳು ನನ್ನ ದೇವ್ರಿಗಿನ್ನ ಹೆಚ್ಚು ಪೂಜಿಸಿ ಅವಳು ನಾನು ಸಾಕಿರೋದು ಮೇಡಮ್. ಅವಳನ್ನ ಲೀಲಾ ಅಂದರೆ ಸಾಕು, ನನ್ನ ಮನಸ್ಸು ಕರ್ಗೋಗುತ್ತೆ. ಕೇಳ್ಕೊತೀನಿ ಮೇಡಮ್, ಅವಳಿಂದ ನಮ್ಮ ಅಣ್ಣ ತಮ್ಮದಿರನ್ನೆಲ್ಲ ದೂರ ಮಾಡ್ಬಿಟ್ಟೆ. ನಮ್ಮ ಅಣ್ಣನ ಕಣ್ಣೆತ್ತಿ ಕೂಡ ನಾನು ನೋಡಿ ಮಾತಾಡ್ಸೋನಲ್ಲ ಮೇಡಮ್. ಅಷ್ಟೇ ಗೌರವ ನಮ್ಮ ಅಣ್ಣನ ಮೇಲೆ ನನಗೆ. ನಮ್ಮ ಅಣ್ಣ ಅಲ್ಲಿ ಬರ್ತಾನಂದ್ರೆ ಈ ರೋಡಲ್ಲಿ ಹಂಗೆ ಹೋಗ್ಬಿಡ್ತೀವಿ, ತಲೆ ಬಗ್ಗಿಸ್ಕೊಂಡು ನಾನು ದೊಡ್ಡವನು ಬರ್ತಾನಲ್ಲಪ್ಪ ಅಂತ. ನಮ್ಮ ಅಣ್ಣ ಹ್ಯಾಂಡಿಕ್ಯಾಪ್ಟ್ ಇದ್ರೆ ನನ್ನ ಮೇಲೆ ಅಷ್ಟೇ ಮರ್ಯಾದಿಕ್ಕಿ ನಮ್ಮ ಮಂಜ ಅಂತ. ನಾನು ಡುಮ್ಮ ಅಂತ ಕರೀತಾ ಇದ್ರು ಎಲ್ಲರೂ. ನಮ್ಮ ಅಕ್ಕನೂ ಹಂಗೆ ಕರೆಯೋದು, ಎಲ್ಲರೂ ಹಂಗೆ ಕರೆಯೋದು ಮೇಡಮ್. ಡುಮ್ಮ ಫೋನ್ ಮಾಡಲಿಲ್ಲ, ಯಾರೂ ಮಾಡಿಲ್ಲ ಮೇಡಮ್ ಇದುವರೆಗೂ. ಆಮೇಲೆ ಮೇಡಮ್ ಭೀಮ್ ನಮಸ್ತೆ ದಿವಸ ಇವಳು ಹೆಂಗೆ ಮಾಮೂಲಿ ಹುಡುಗಿಯಾಗಿದ್ದಿಲ್ಲ. ಇವಳು ಮದುವೆ ಹಾಕ್ಕೊಂಡು ಹೆಂಗೆ ಬರ್ತಾರ ಹುಡುಗಿ ಆ ಥರ ಇದ್ಲು. ಅಷ್ಟನ ಮೈಯೆಲ್ಲ ಅಷ್ಟನ ಪೂಸ್ಕೊಂಡು ಕೈ ಕಾಲೆಲ್ಲ ಅಷ್ಟನ. ಮೊನ್ನೆ ಭೀಮ್ ನಮಸ್ತೆ ದಿವಸ ಈ ತಾಳಿನೂ ಇತ್ತು ಕತ್ತಲ್ಲಿ, ನಾನು ಬಂದವಾಗ ಆ ದಾರನೂ ಇತ್ತು. ದಾರ ಇತ್ತು? ದಾರ ಅದೇ ಮೇಡಮ್, ಅಷ್ಟನ ದಾರ ಇತ್ತು ಫುಲ್ಲು. ಮದುವೆ ಆಗಿ ಕಟ್ತಾರಲ್ಲ ಹೊಸ್ದಾಗೆ, ಅಷ್ಟನ ಕೊಂಬು ಇತ್ತು ಅವಳ ಕತ್ತಲ್ಲಿ. ಏನಮ್ಮ ಈ ಥರ ಎಲ್ಲ ಕಟ್ಕೊಂಡಿದ್ದೆ, ಅವಮಾನ ಆಗುತ್ತೆ, ಮದುವೆ ಹೆಣ್ಣು ಥರ ಇದೆಯಲ್ಲ ಅಂತೆಲ್ಲ ಕೇಳಿದ್ದೀನಿ ನಾನು. ಇಲ್ಲ ಈ ಸಂಪ್ರದಾಯ ಕಟ್ಟಲೇಬೇಕು ಅಂದ್ಲು. ಹೌದಾ ಸರಿ ಆಯ್ತು ಅಂತ ಸುಮ್ಮನೆ ಆಗೋದೆ ಮೇಡಮ್. ನಾನು 4 ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಬಂದಿದ್ರ? ಬೇರೆ ಕಡೆ ಹೋಗಿ ಕಟ್ಕೊ ಬಂದಿರೋದು, ಅದು ಅವ್ನ ಮನೆಗೆ ಹೋಗಿ ಕಟ್ಕೊ ಬಂದಿರೋದು. ಭೀಮನ ಅಮಾವಾಸ್ಯೆ ದಿನ ಗಂಡನ ಪೂಜೆ ಮಾಡ್ತಾರಲ್ಲ, ಫಸ್ಟ್ ಅಲ್ಲಿ ಅವ್ರ ಮನೆಗೆ ಹೋಗಿದ್ರು. ಫಸ್ಟ್ ನಾನು ಕ್ಯಾಬ್ಗೆ ಹೋಗ್ಬಿಟ್ಟಿದ್ದೆ ಮೇಡಮ್. ಕ್ಯಾಬಿಂದ 4:15 ನಾನು ಬಂದಿರೋದು. ಅಲ್ಲಿ ಹೋಗಿ ಭೀಮ್ ನಮಸ್ತೆ ಮದುವೆ ಆಗಿ ಬಂದಿರೋದು. ಇವಾಗ ಅವಳಿಗೆ ಈ ನಡುವೆ ಒಂದು 2 ರಿಂಗ್ ಕೊಡಿಸಿದ್ದೆ ನಾನು. ರಿಂಗ್ ಕೊಡಿಸಿರೋದು ಎತ್ಕೊಂಡೋಗಿ ಅವನ ಕೈಯಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಹೊಡಿದಾಳೆ ಇವಳು. ಲೀಲಾ ಅನ್ನೋಳು. ನನ್ನ ಹತ್ರ ಎಲ್ಲ ಇದೆ ಮೇಡಮ್, ಫೋಟೋಸ್ ಎಲ್ಲ ಇದೆ. ನಿಮ್ಮ ಹತ್ರ ರಿಂಗ್ ಕೊಡಿಸ್ಕೊಂಡು? ಹೌದು ಮೇಡಮ್. ಹೋಗಿ ಎಂಗೇಜ್ಮೆಂಟ್ ಅವನ ಹತ್ರ ಹೋಗಿ ಸಂತು ಹತ್ರನೇ ಹೋಗಿ ಎಂಗೇಜ್ಮೆಂಟ್ ಮಾಡ್ಕೊಂಡಿರೋದು, ಅವನ ಮನೆಯಲ್ಲೇ ಮಾಡ್ಕೊಂಡಿರೋದು.